ಪ್ರೈಸ್ ಲಾರ್ಡ್. 17th January. ಇಂದು ಯೇಸು ನಿಮ್ಮನ್ನು ನೋಡಿ ಹೇಳುವ ಮಾತು ಏನೆಂದರೆ, ನಾಚಿಕೆ ಪಡೋರು, ನನ್ನ ಜನರು ಎಂದೆಂದಿಗೂ ನಾಚಿಕೆ ಪಡೋರು ಎಂದು ಯೋವೇಲ್ 2ನೇ ಅಧ್ಯಾಯ 26ನೇ ವಚನದಲ್ಲಿ ಹೇಳಲಾಗಿದೆ. ನಾಚಿಕೆ ಪಡೆಯೋರು ಯಾರು ಗೊತ್ತಾ? ಅವರ ಮಕ್ಕಳಾದ ನಾವು. ನಮ್ಮನ್ನು ಒಂದು ದಿವಸ ಕೂಡ ಅವರು ಕೈ ಬಿಡುವುದಿಲ್ಲ. ಇಷ್ಟು ದಿನ ನಮ್ಮನ್ನು ನಡೆಸಿದರು, ಇನ್ನಿ ಬರುವ ದಿವಸಗಳು ಅವರೇ ನಡೆಸುತ್ತಾರೆ. ನಮಗೆ ಆ ನಂಬಿಕೆ ಇರಬೇಕು. ದೇವರು ನನ್ನನ್ನು ನಡೆಸುತ್ತಾರೆ, ನನ್ನನ್ನು ಕೈ ಬಿಡುವುದಿಲ್ಲ ಎನ್ನುವ ಒಂದು ವಿಶ್ವಾಸ ನಮ್ಮೊಳಗೆ ಇರುವಾಗ ಖಂಡಿತವಾಗ್ಲೂ ಯೇಸು ನಮ್ಮನ್ನು ನಡೆಸುತ್ತಾರೆ. ಸೊ ನೀವು ಯಾವುದೋ ಒಂದು ಹೋರಾಟದ ಬಗ್ಗೆ ಚಿಂತಿಸುತ್ತಿದ್ದೀರಾ, ಈ ಜಾಗದಲ್ಲಿ ನಾನು ನಾಚಿಕೆ ಪಟ್ಬಿಡ್ತೀನೋ ಏನು ಅಂತ ಚಿಂತಿಸಬೇಡಿ. ನೀವು ನಾಚಿಕೆ ಪಡೋದಕ್ಕೆ ಅವರು ಬಿಡುವುದಿಲ್ಲ. ಏಕೆಂದರೆ ಯೇಸು ನಮಗೋಸ್ಕರ ತನ್ನ ಜೀವವನ್ನು ಬಿಟ್ಟಿದ್ದಾರೆ. ಅವರು ನಮ್ಮ ತಲೆಯನ್ನು ಎತ್ತಿ ನೋಡಬೇಕು ಎಂದೇ ಬಯಸುತ್ತಿರೋದು. ಸೊ ಯಾವುದಕ್ಕೂ ಚಿಂತಿಸಬೇಡಿ, ಅವರು ನಿಮ್ಮನ್ನು ಕೈ ಬಿಡುವುದಿಲ್ಲ. ಖಂಡಿತವಾಗ್ಲೂ ನಿಮ್ಮ ತಲೆಯನ್ನು ಎತ್ತಿ ನಿಮ್ಮನ್ನು ನಾಚಿಕೆ ಪಡೆದೇ ನೋಡಿಕೊಳ್ಳುತ್ತಾರೆ. ನಂಬಿಕೆಯಿಂದ ಇರಿ, ಅವರು ನಿಮ್ಮನ್ನು ನಡೆಸುತ್ತಾರೆ. ಬೈ ವರ್ಡ್ಸ್ ವಿತ್ ಜಬರಾಜ್. ಹ್ಯಾವ್ ಅ ನೈಸ್